ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತ ಕಮೆಂಟಲ್ಲಿ ಕೂಡ ಹೇಳಿ ಅಂತ ಕೇಳ್ಕೊಳ್ತಾ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತುಪ್ಪ ಕಾಯಿಸೋಣ ಅಂತೇಳಿ ಇಟ್ಟಿದ್ದೀನಿ. ನೀವು ಬೆಳಗ್ಗೆ ತುಪ್ಪ ಕಾಯಿಸ್ಬೇಕಾದ್ರೆ ಹಿಂದಿನ ದಿವಸ ನೈಟು ರೂಮ್ ಟೆಂಪ್ರೇಚರಿಗೆ ಇಟ್ಟು ಬೆಣ್ಣೆನ ಆಮೇಲಿಂದ ಕಾಯಿಸಿದ್ರೆ ಬೇಗ ತುಪ್ಪ ಕಾಯುತ್ತೆ. 5 ನಿಮಿಷಕ್ಕೆಲ್ಲ ಕಾದ್ಬಿಡುತ್ತೆ. ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ವೀಳ್ಯದೆಲೆ ಇದ್ದರೆ ಕೂಡ ಹಾಕ್ಕೋಬೋದು. ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ರೆ ತುಪ್ಪಕ್ಕೆ ಒಂದು ಟೇಸ್ಟ್ ಬರುತ್ತೆ ಅಂತ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಯಾವಾಗಲಿಂದನೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ನಂಗೆ ತುಂಬ ಖುಷಿಯಾಗಿದೆ. ಇವಾಗಂತೂ ತುಂಬ ಜಾಸ್ತಿ ವ್ಯೂವರ್ಸ್ ಸಿಕ್ಕಿದ್ದಾರೆ ನನಗೆ ಅಂತಲೇ ಹೇಳ್ಬೋದು. ನೆಗೆಟಿವಿಟಿಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕೆಂದರೆ ಎಲ್ಲ ಊರು ಅಂತಿದ್ಮೇಲೆ ಎಲ್ಲದೂ ಇರುತ್ತೆ. ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಅಂತ ಇದ್ಮೇಲೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಸ್ವಲ್ಪ ಸ್ವಲ್ಪ ನನಗೂ ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಂಗೆ ಒಂದು ಚೂರು ಬೇಜಾರಾಗಿಲ್ಲ, ಅದರಿಂದ ಎಫೆಕ್ಟ್ ಕೂಡ ಆಗಿಲ್ಲ. ನಾನು ಅವ್ರಿಗೆ ನಗ್ನಗ್ತಾನೆ ಆನ್ಸರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ಯುಸಿ ಮಾರ್ನಿಂಗ್, ಯಾವಾಗಲೂ ಬ್ಯುಸಿ ಮಾರ್ನಿಂಗೆ. ಸ್ಕೂಲ್ ಇಲ್ಲ ಅಂದರೆ ನಾವು ಬೇಗ ಎದ್ದೇಳೋದು ಇಲ್ಲ, ಈ ಥರ ತಿಂಡಿ ಮಾಡೋದಕ್ಕೆ ಬರೋದು ಇಲ್ಲ. ನಿಧಾನಕ್ಕೆ ಎಲ್ಲ ಕ್ಲೀನ್ ಮಾಡಿ ಕೆಲಸಗಳನ್ನ ಮಾಡಿಕೊಂಡು ಆಮೇಲಿಂದ ನಾವು ಅಡುಗೆ ತಿಂಡಿ ಕಡೆ ಬರ್ತೀವಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿದ್ರೆ ಅಡುಗೆಗೆ ಬಂದುಬಿಡ್ತೀವಿ. ಅಭಿನವ್ದು ಫುಲ್ ಕಾಮಿಡಿ. ಒಂದು ಲೈವ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಖತ್ ಕಾಮಿಡಿ ಮಾಡ್ತಾನೆ. ಇವತ್ತು ಹಾಗೇನೆ ಇನ್ನು KSIC ಸಿಲ್ಕ್ ಸ್ಯಾರಿದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು, ವ್ಲಾಗ್ ಯಾಕೆ 2 ಪಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಲೆಂತಿ ಆಗುತ್ತೆ. ಅದನ್ನು ಲೈಕ್ ಹಾಕಬಾರ್ದಾ ಅಂತ ನನಗೆ ಗೊತ್ತಿಲ್ಲ. ಅವರೆಲ್ಲ ಅಂಗಡಿಯವ್ರು ಹೇಳಿದ್ರು, ನೀವು ವಿಡಿಯೋ ಮಾಡೋಂಗಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು. ಅಂಗಡಿದಲ್ವಾ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇನೆ. ಇಲ್ಲ ಅಂದಿದ್ರೆ ಪೂರ್ತಿನೇ ಒಂದೇ ವ್ಲಾಗ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ ನಾನು. ಅದರಲ್ಲೇನು ನಂದೇನು ವ್ಯೂಸಿಗೋಸ್ಕರ ಮಾಡ್ತಾಯಿದ್ದಾರೆ ಮೇಡಮ್, ಅದು ಇದು ಅಂತ ಏನೇನೋ ಮಾತಾಡ್ತಾರೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಒಂದು, ನನಗೇ ಇರಲಿಲ್ಲ. ನಂಜುಂಡೇಶ್ವರ್ ತಿನ್ನಬೇಕಾದ್ರೆ ಸ್ವಲ್ಪ ಬಿಟ್ಬಿಟ್ಟು ಹೋಗಿದ್ರು. ನನಗೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡು, ತುಂಬ ಚೆನ್ನಾಗಾಗಿದೆ ಇವತ್ತು ಅಂಥೇಳಿ ಹೊಸ ಥರ ಟ್ರೈ ಮಾಡಿದ್ದೀನಿ, ಹೊಸ ರೆಸಿಪಿ. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ತಿಂದೆ. ತುಂಬಾ ಚೆನ್ನಾಗಿತ್ತು. ಕಾಯಿ ಹಾಲು ಮಾಡಿದ್ದೀನಿ. ಕಾಯಿ ಹಾಲನ್ನ ಅಟ್ಲೀಸ್ಟ್ ವಾರಕ್ಕೆ 2 ದಿವಸ ಕುಡಿಬೇಕು. ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟ್ ಕಾಯಿ ಹಾಲಂತೆ. ಅದಕ್ಕೆ ವಾರದಲ್ಲಿ 3 ದಿವಸ ಆದ್ರೂ ಕುಡಿತೀನಿ. ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂದರೆ ಯಾರಿಗೆ ಬೇಡ ಹೇಳಿ. ರಾಗಿ ಗಂಜಿಗೆ ಏನೂ ಹಾಕಲ್ಲ, ಪ್ಲೇನ್ ಗಂಜಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಹಾಕಿದ್ರೆ ಫ್ಲೇವರ್ಫುಲ್ಲಾಗಿರುತ್ತಲ್ಲ. ಊಟಕ್ಕೆ ಬೇಕಾಗಿರೋದು ಒಂದು ಉಪ್ಪು, ಇನ್ನೊಂದು ಫ್ಲೇವರು. ಅವೆರಡೂ ಚೆನ್ನಾಗಿದ್ದರೆ ಮತ್ತು ಟೇಸ್ಟಿಯಾಗಿದ್ದರೆ ಇನ್ನೇನು ಬೇಕು. ಅದಕ್ಕೆ ಹೇಳ್ಬಿಟ್ಟು ನಾನು ಏನು ಬೇರೆದು ಹಾಕಲ್ಲ, ಹಾಗೆ ತಿಂತೀನಿ. ತರಕಾರಿ ಯಾವಾಗಲೂ ತಿಂದ್ರೂ ಒಳ್ಳೆಯದು. ಸ್ಟೀಮ್ ಮಾಡಿ, ಕುಕ್ ಮಾಡಿ ಏನು ಮಾಡಿದ್ರೂ ಒಳ್ಳೆಯದು. ಆಚೆ ಹೋಗೋಣ ಅಂತ ಸ್ವಲ್ಪ ಬೇಗ ತಿಂದೆ. ಸ್ವಲ್ಪ ಕೆಲಸ ಇತ್ತು. ಕೆಲಸ ಬೇಗ ಆಗಬೇಕಾಗಿತ್ತು. ನನಗೇನಾದರೂ ಒಂದು ಕೆಲಸ ಇಟ್ಬಿಟ್ರೆ ಅದು ಆಗೋವರೆಗೂ ಒಂಥರ ನಿದ್ದೆ ಬರೋಲ್ಲ ಅಂತಾರಲ್ಲ, ಆ ಥರ ನಾನು. ಆ ಕೆಲಸ ಇವತ್ತಾಗಲೇಬೇಕು ಅಂತ ಹೇಳ್ಬಿಟ್ಟು ನಂಜುಂಡೇಶ್ವರಿಗೆ ಬೇಗ ರೆಡಿ ಮಾಡಿಬಿಟ್ಟು, ನಾನು ಬೇಗ ತಿಂಡಿ ಮಾಡಿಬಿಟ್ಟು ರೆಡಿ ಆದೆ. ಅದು ಸ್ವಲ್ಪ ಕೆಲಸ ಆಗಿಬಿಟ್ರೆ ನನಗೊಂದು ಖುಷಿ ಆಗುತ್ತೆ. ಯಾವಾಗಲೂ ಅಷ್ಟೇ, ನೀವೇನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲಿ ಎಫರ್ಟ್ ಇರಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗ ಮಾತ್ರನೇ ಆ ಕೆಲಸ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಾನು ಯಾವಾಗ್ಲೂ ಅದನ್ನು ಅಭಿನವ್ಗೆ ಹೇಳ್ತಾ ಇರ್ತೀನಿ. ಅಭಿನವ್ಗೆ ತಲೆನೇ ಕೆಡಿಸ್ಕೊಳಲ್ಲ. ನಂದು ಫುಲ್ ಬ್ರೇಕ್ಫಾಸ್ಟ್, ಹೆವಿ ಬ್ರೇಕ್ಫಾಸ್ಟ್, ಒಂದೇ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಇಲ್ಲ. ಈವ್ನಿಂಗ್ ಏನಾದರೂ ಹೊಟ್ಟೆ ಹಸಿದ್ರೆ ಸ್ನ್ಯಾಕ್ಸ್ ತಿಂತೀನಿ, ನೀರು ಕುಡಿತೀನಿ. ಒಂದೇ ಊಟ ಸಾಕು ಅಂತ. ನಾವೇನು ಜಾಸ್ತಿ ಕೆಲಸ ಮಾಡಲ್ಲ, ಊಟ ಮಾತ್ರ ಜಾಸ್ತಿ ಮಾಡ್ತಾಯಿರ್ತೀವಿ. ಅದು ಪ್ರತಿಯೊಂದು ಅನ್ಹೆಲ್ದಿ ಕಡೆನೇ ವಾಲ್ತಾ ಇರ್ತೀವಿ. ಅದಕ್ಕೆ ನಾವು ಸ್ವಲ್ಪ ಒಂದೇ ಊಟ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬರೋ ದಾರಿನಲ್ಲಿ ಸ್ವಲ್ಪ ಫಿಶ್ ಅಂಗಡಿಗೆ ಹೋಗಿದ್ವಿ. ಸ್ವಲ್ಪ ಫಿಶ್ ಬಗ್ಗೆನೂ ವಿಚಾರಿಸ್ಕೊಂಡ್ವಿ. ಪದೇ ಫಿಶ್ ಸಾಯ್ತಾಯಿತ್ತು ನಮ್ಮ ಮನೇಲಿ. ನೆಗೆಟಿವಿಟಿ ಅಂತ ಒಂದಿಬ್ಬರು ಹೇಳಿದ್ರು. ಮೇ ಬಿ ಅದು ಅಲ್ಲಿಂದ ತೊಗೊಂಡು ಬಂದಿರ್ತೀವಿ. ಇದು ನೋಡಿ ಸ್ವಲ್ಪ ಗಲೀಜಲ್ಲಿದೆ. ನಮ್ಮ ಮನೇಲಿ ನಂಜುಂಡೇಶ್ವರ 15 ದಿವಸಕ್ಕೆ ತಿಂಗಳಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾನೆ ಇರ್ತಾರೆ. ಪದೇ ನೀರು ಕೂಡ ಚೇಂಜ್ ಮಾಡಬೇಡಿ ಅಂತಲೂ ಒಬ್ಬರು ಹೇಳಿದ್ರು. ಅಂಗಡೀಲಿ ಹೋಗ್ಬಿಟ್ಟು ಹೊಸ ಮೀನು ತೊಗೊಂಡು ಬಂದ್ವಿ ಇಬ್ರೂ. ಎಷ್ಟೊಂದು ಫಿಶ್ ಕಾಸ್ಟ್ಲಿ ಇದೆ ಗೊತ್ತಾ. ಮನುಷ್ಯರಿಗಿಂತ ಫಿಶ್ಶಿಗೆ, ನಾಯಿಗೆ ಬೆಲೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಈ ಥರ ಅಂಗಡಿಗಳಿಗೆಲ್ಲ ಹೋದಾಗ. ಜೋಡಿ ಸಿಂಗಲ್ 600 ರೂಪಾಯಿ, 500 ರೂಪಾಯಿ ಆ ಥರ ಎಲ್ಲ ಹೇಳಿದ್ರು.
ನಾನು ಹೌದಾ ನಂಗೆ ಗೊತ್ತಿರಲಿಲ್ಲ ಇದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ನಾವು ನಾನ್ ವೆಜ್ ಏನೂ ತಿನ್ನಲ್ವಲ್ಲ, ಅದಕ್ಕೆ ನನಗೆ ಅಷ್ಟೊಂದು ಐಡಿಯಾ ಇರೋಲ್ಲ. ನಂಜುಂಡೇಶ್ವರ್ ಹೇಳ್ತಾಯಿದ್ರು ಹೌದು ತುಂಬ ಪ್ರೈಸ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಕ್ಲೀನೆಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ಕೇಳಿದ್ವಿ. ನಂಜುಂಡೇಶ್ವರ್ ಹೇಳಿದ್ರು ಆ ಥರದ್ದೆಲ್ಲ ಏನೂ ಇಲ್ಲ, ಒಂದೊಂದು ಸತಿ ನೀರು ಸೆಟ್ ಆಗಲ್ಲ ಅದರಿಂದ ಸಾಯುತ್ತೆ ಬಾರಮ್ಮ, ಆ ಥರದ್ದೆಲ್ಲ ಏನೂ ಆಗಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ ಜಾಸ್ತಿ ಅಂತ. ಫಿಶಸ್ ಸಾಯ್ತಾಯಿದ್ರೆ ನೆಗೆಟಿವಿಟಿ ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಅನಿಸ್ತು. ಆಮೇಲೆ 2-3 ಜೊತೆ ತೊಗೊಂಡು ಬಂದರು. ನಂಗೆ ಅದನ್ನ ಹಿಡ್ಕೊಳಕ್ಕೆ ಭಯ ಆಗ್ತಿತ್ತು. ಅದೆಲ್ಲ ಒಂಥರ ನೀರೆಲ್ಲ ತಣ್ಣಗಿರುತ್ತೆ, ಕೈ ಬಿಸಿ ಇರುತ್ತೆ, ಅವಕ್ಕೆ ಹೇಗಾಗುತ್ತೋ ಗೊತ್ತಿಲ್ಲ, ಒದ್ದಾಡುತ್ತೆ ಅಂತ ಅನ್ನಿಸ್ತು. ಸ್ವಲ್ಪ ಭಯ ಆಗುತ್ತೆ ನಂಗೆ ಆ ಥರದನ್ನೆಲ್ಲ ನೋಡಿದಾಗ. ಯಾವತ್ತೂ ಮುಟ್ಟಿರಲ್ವಲ್ಲ, ಅದೊಂಥರ ಮೆತ್ತಗಿರುತ್ತೆ, ನಾವು ನಾನ್ ವೆಜ್ಜೇ ತಿನ್ನಲ್ವಲ್ಲ, ಅದಕ್ಕೆ ನಂಗೆ ಭಯ ಆಗ್ತಿತ್ತು ಹಿಂದೆಗಡೆ ಹಿಡ್ಕೊಂಡು ಕೂತಾಗ. ಏನಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇವಾಗ ಪಾರ್ಟ್ 2 ವ್ಲಾಗ್ನ ಹಾಕ್ತಾಯಿದ್ದೀನಿ. ನೋಡಿ ಏನು ಅನ್ಸುತ್ತೆ ಅಂತ ಹೇಳಿ. ನಾನು ನೆಗೆಟಿವ್ ಕಮೆಂಟ್ಸಿಗೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಯಾಕೆಂದರೆ ನೆಗೆಟಿವ್ ಕಮೆಂಟ್ಸಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಮನುಷ್ಯ ಬದುಕಿರೋದು ಹೇಗೆ? ಇಷ್ಟೊಂದು ಕಲೆಕ್ಷನ್ಸ್ ಇತ್ತಾ ಅಂತ ನಾನು ಹೋದಾಗ ನಿಜವಾಗ್ಲೂ ಇಷ್ಟು ಕಲೆಕ್ಷನ್ಸು ಇತ್ತು. ನಾನು ಅದರದ್ದೇ ಒಂದು ಸ್ಪೆಷಲ್ ವ್ಲಾಗ್ ಕೂಡ ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ನೋಡಿ ಮತ್ತೆ ಎಲ್ಲಿ ಇದು ಔಟ್ಲೆಟ್ ಯಾವುದು ಬರೀ ಇದೇ ಕಮೆಂಟ್ ಮಾಡ್ತಾರಪ್ಪ. ನನಗೆ ಏನು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ನೋಡ್ತಾರೆ, ಏನು ಬೇಡವೋ ಅದನ್ನು ನೋಡಲ್ಲ. ಆಮೇಲೆ ನೀವು ವ್ಲಾಗ್ ಸರಿಗೆ ಹಾಕಿಲ್ಲ, ನೀವು ಅಡ್ರೆಸ್ ಹೇಳಿಲ್ಲ, ನೀವು ಏನೂ ಹೇಳಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಯಾರೋ 1-2-3 ಜನ ಮಾತ್ರ ಆ ಥರ ಕಮೆಂಟ್ ಹಾಕಿರೋದು, ಎಲ್ಲರೂ ಆ ಥರ ಕಮೆಂಟ್ ಹಾಕಿಲ್ಲ. ನಂಗೆ ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿದೆ. ನಾನು ಯೂಟ್ಯೂಬ್ ಚಾನಲಿಂದ ಯಾವತ್ತೂ ಬಿಟ್ಟು ಹೋಗಿ ಮತ್ತೆ ಬಂದ್ರೂ ನಂಗೆ ನೆಗೆಟಿವಿಟಿ ಅಂತ ಫೀಲ್ ಆಗಿಲ್ಲ. ಊರು ಅಂದಮೇಲೆ ಎಲ್ಲ ಇರುತ್ತೆ, ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇದೊಂದು ಚಾನಲ್ಲು, ಸುಮಾರು ಜನ ನೋಡ್ತಾ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾರೋ ಒಬ್ಬರು ಚಾಮುಂಡಿ ಸಿಲ್ಕ್ಸಲ್ಲಿ ಇರ್ಬೋದು ಇದು ಅಂತ ಹೇಳ್ಬಿಟ್ಟು, ನನಗೆ ಚಾಮುಂಡಿ ಸಿಲ್ಕ್ಸ್ ಯಾವುದು ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ಮೇಲೆ ನಾನು ಸರ್ಚ್ ಮಾಡಿ ನೋಡಿದ್ದು. ನಂಗೆ ಅದ್ರ ಬಗ್ಗೆ ತುಂಬ ಐಡಿಯಾ ಇಲ್ಲ. ಇದು ನೋಡಿ ಗ್ರೀನ್ ಕಲರ್ದು ದೊಡ್ಡ ಬಾರ್ಡ್ರಿನ ಸ್ಯಾರಿ ಚಿಕ್ಕವರಿಗೆ ಚೆನ್ನಾಗಿ ಕಾಣಿಸಲ್ಲ. ಇಟ್ಸ್ ಮೀನ್ಸ್ ಮೇ ಬಿ ನಮ್ಮ ಏಜ್ನವರಿಗೆ ಚೆನ್ನಾಗಿ ಕಾಣಿಸಲ್ಲ. ಇನ್ನು ಸ್ವಲ್ಪ ದೊಡ್ಡ ಏಜ್ ಆಗಿದ್ರೆ, ಇಲ್ಲಾಂದರೆ ಫಂಕ್ಷನ್ಸ್ ದೊಡ್ಡದಾಗಿದ್ರೆ ಲೈಕ್ ಮದುವೆ ಆ ಥರ ಇದ್ದರೆ ಉಟ್ಕೋಬೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಪ್ರೈಸ್ ಕೂಡ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ. ನಿಮಗೆ ಇದರಲ್ಲಿ ಸ್ಯಾರೀಸ್ನಲ್ಲಿ ಯಾವುದಾದ್ರೂ ಪ್ರೈಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಹೇಳ್ತೀನಿ. ಲೈಕ್ ಒಬ್ಬೊಬ್ರಿಗೆ ಒಂದೊಂದು ಸ್ಯಾರೀಸ್ ಇಷ್ಟ ಆಗುತ್ತೆ. 90% 35 ಸ್ಯಾರೀಸ್ ಇದೆ. ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ, ಒಂದು 5-6 ಸೀರೆ ಸ್ವಲ್ಪ ಕಾಸ್ಟ್ಲಿದಿತ್ತು. 1,05,000 ರೂಪಾಯಿದು ಸೀರೆ 3 ಇತ್ತು. ನಿಮಗೆ ಚಿಕ್ಕಪೇಟೆಗೆ ಹೋದರೆ ಈ 1,00,000 ಸ್ಯಾರಿ ಯಾವಾಗಲೂ ಅವೈಲಬಲ್ ಇರುತ್ತೆ. ಅಟ್ಲೀಸ್ಟ್ 2 ಆದ್ರೂ ನಿಮಗೆ ಅವೈಲಬಲ್ ಇದ್ದೇ ಇರುತ್ತೆ. ಎಷ್ಟು ಸ್ಯಾರೀಸೂ ಇತ್ತು. ಎಲ್ಲಿ ಸಿಗುತ್ತೆ ಅಂತ ನೀವು ಮೈಸೂರು ಬ್ಯಾಂಕ್ಗೆ ಹೋದರೆ ಅಲ್ಲಿಂದ ಒಂದು 5 ನಿಮಿಷ. ನಂಗೆ ಈ ಕಲರ್ ಇಷ್ಟ ಆಯಿತು. ವೀಡಿಯೋಗೇ ಒಂಥರ ಕಾಣುತ್ತೆ, ಲೈಕ್ ಡಿಮ್ಮಾಗಿ ಕಾಣುತ್ತೆ. ಅಲ್ಲಿ ಬ್ರೈಟಾಗಿ ಕಾಣ್ತಾ ಇರುತ್ತೆ, ಒಂಥರ ಏನು ಹೇಳ್ತಾರೆ ಲಕ ಅಂತ ಹೊಳಿತಾ ಇತ್ತು ಅಂತಾರಲ್ಲ, ಆ ಥರ ಲಕ ಅಂತ ಹೊಳಿತಾ ಇತ್ತು. ಇವಾಗ ಬಾರ್ಡ್ರ್ಗಳೆಲ್ಲ ಸ್ವಲ್ಪ ಬೇರೆ ಥರ ಎಲ್ಲ ಬಿಟ್ಟಿದ್ದಾರಂತೆ. ಮೊದಲು ಗಂಡ ಬೇರುಂಡ, ಮಾವಿನಕಾಯಿ ಮತ್ತು ಲೈನ್ ಅಷ್ಟೇ ಇರ್ತಾಯಿತ್ತಂತೆ. ಇವಾಗ ಮೇಡಮ್ ಬೇಕಾದಷ್ಟು ಆಪ್ಷನ್ಸ್ ಇದೆ ಅಂತ ಎಲ್ಲ ಹೇಳಿದ್ರು. ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ನಂಗೆ ಯಾಕೋ ಭಾಳ ಇಷ್ಟ ಆಗ್ತಾಯಿತ್ತು. ಆದರೆ ನಾನು ಬ್ಲ್ಯಾಕ್ ಕಲರ್ ಸ್ಯಾರಿ ಅಷ್ಟು ಉಟ್ಕೊಳ್ಳಲ್ಲ, ನನ್ನ ಹತ್ರ ಇಲ್ಲವೂ ಇಲ್ಲ. ಆದರೆ ಮಾತ್ರ ತುಂಬ ಚೆನ್ನಾಗಿತ್ತು. ವಿಡಿಯೋ ನಾನು ಯೂಟ್ಯೂಬಿಗೆ ಹಾಕಬೇಕು ಅಂತಲೇ ಹೇಳ್ಬಿಟ್ಟು ಮಾಡಿಕೊಂಡೆ. ಆದರೆ ಅವ್ರು ಹೇಳಿದ್ರು ಮೇಡಮ್ ವಿಡಿಯೋ ಮಾಡೋ ಹಾಗಿಲ್ಲ ಮೇಡಮ್ ಇದನ್ನು ನೀವು ಅಂತ. ತುಂಬ ಐಡಿಯಾ ಇಲ್ಲ ನನಗೆ, ಹಾಕ್ಬಿಡ್ದೇನೆ. ನನ್ನ ಸಬ್ಸ್ಕ್ರೈಬರ್ಸು ನೋಡಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನಾದರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇರ್ತೀನಿ. ಈ ಥರ ಒಳ್ಳೆ ಕಂಟೆಂಟ್ ನಿಮ್ಗೆ ಅವಾಗವಾಗ ಸಿಗ್ತಾನೆ ಇರುತ್ತೆ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಬರುತ್ತೆ. ಈ ಸ್ಯಾರೀಸ್ ಎಲ್ಲ ಮತ್ತೆ ಅದೇ ರೀತಿ ಫೋಲ್ಡಿಂಗ್ ಆಗಲ್ವಂತೆ. ಪಾಪ ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕು. ನಾವು ಅವರಿಗೆ ಮಾತಾಡ್ಬಿಡ್ತೀವಿ, ನಾವು ತೊಗೊಳಕ್ಕೆ ಬಂದಿದ್ದೀವಿ ರೀ, ನೀವು ತೋರಿಸಿ ಅಂತ ಹೇಳ್ಬಿಟ್ಟು. ಆದರೆ ಅವ್ರಿಗೆ ಮತ್ತೆ ಅದೇ ಥರ ಫೋಲ್ಡಿಂಗ್ ಬರಲ್ವಂತೆ. ಪಾಪ ತೋರಿಸಿದ್ರು ಇರೋದ್ರಲ್ಲಿ. ಆದರೆ ಎಲ್ಲ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ರಲ್ಲ ತಾಳ್ಮೆಯಿಂದ ತೋರಿಸ್ತಾ ಇದ್ದಾರೆ, ನನಗೇನು ಆ ಥರ ಇಲ್ಲೇನೂ ಫೀಲ್ ಆಗಲಿಲ್ಲ. ಮೈಸೂರು ಸಿಲ್ಕ್ ಸ್ಯಾರಿಲಿ ಹ್ಯಾಂಡ್ಲೂಮ್ಸ್ ಇಲ್ವಂತೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ವಿಡಿಯೋನ ಪೂರ್ತಿ ನೋಡೋದೂ ಇಲ್ಲ. ಅವ್ರವ್ರದ್ದೇ ಏನೋ ಕಮೆಂಟ್ ಹಾಕೋತಾ ಇದ್ದಾರೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದೀನಿ. ಇದರಲ್ಲಿ ತುಂಬ ದೊಡ್ಡ ಕನ್ಫ್ಯೂಷನ್ಸೇ ಸ್ಟಾರ್ಟ್ ಆಗಿಬಿಡುತ್ತೆ. ಗೊತ್ತಿಲ್ಲ 2 ಗೊತ್ತಿರುತ್ತೆ. ಇನ್ನು ಕೆಲವರು ಇದೆ ಅಂತ, ಕೆಲವರು ಇಲ್ಲ ಅಂತ.
ಕರೆಕ್ಟಾಗಿ ಗೊತ್ತಿರೋರು ಹೇಳ್ರಪ್ಪ. ಏನಾದರೂ ಏನೂ ಗೊತ್ತಿಲ್ಲದೇನೋ ಮತ್ತೆ ಬಂದು ಕಮೆಂಟ್ ಹಾಕ್ಬಿಟ್ಟು ಇರೋ ಜನರಿಗೆಲ್ಲ ಕನ್ಫ್ಯೂಸ್ ಮಾಡ್ತೀರಾ. ಅವ್ರು ಯಾರೋ ಇನ್ನೊಬ್ರು ಕಮೆಂಟ್ ಮಾಡಿದರೆ ನೀವೇ ಕನ್ಫ್ಯೂಸ್ ಮಾಡ್ತಾಯಿದ್ದೀರಾ ಅಂತ. ನಾನು ಕನ್ಫ್ಯೂಸ್ ಮಾಡಿಲ್ಲ ಮೇಡಮ್. ಫಸ್ಟು ವೀಡಿಯೋನ ಪೂರ್ತಿ ನೋಡಿ ಆಮೇಲಿಂದ ನಾನು ಏನು ಹೇಳಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವ್ಲಾಗ್ಸ್ ತುಂಬ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಕಂಡ ಬೇರುಂಡ ಸ್ಯಾರೀಸು ಮತ್ತು ಮಾವಿನಕಾಯಿ ಬಾರ್ಡ್ರು ಸ್ಯಾರೀಸು ತುಂಬ ಟ್ರೆಂಡಿಂಗಲ್ಲಿ ಯಾವಾಗಲೂ ಇರುತ್ತಂತೆ. ಅಂಗಡಿಯವರು ಹೇಳಿದ್ರು ಮೇಡಮ್ ಆ ಸ್ಯಾರೀಸಿಗಂತೂ ಯಾವ ಕಲರ್ ಇದ್ರೂ ಬಿಡಲ್ಲ, ಬಂದು ಎತ್ಕೊಂಡು ಹೋಗ್ತಾರೆ ಅಂತ. ರೆಡ್ ಕಲರ್ ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಎಲ್ಲ ಸ್ಯಾರೀಸು ತುಂಬ ಚೆನ್ನಾಗಿದೆ. ನಾನು ಓದ್ ವ್ಲಾಗಲ್ಲಿ ಹೇಳ್ದಂಗೆ ನಿಮಗೆ ಬಾರ್ಡ್ರ್ ಸಿಗುತ್ತೆ ಮತ್ತು ಕಲರ್ ಸಿಗುತ್ತೆ. ಅಷ್ಟು ಬಿಟ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರೀಲಿ ನೀವು ಏನು ತುಂಬ ಹುಡ್ಕೋಂಗೆ ಏನೂ ನಿಮಗೆ ಸಿಗೋದಿಲ್ಲ. ಒಂದು ಬಾರ್ಡ್ರು ನೀವು ಯಾವ್ದು ಬೇಕು ಅಂತ ಚೂಸ್ ಮಾಡಬೇಕು, ಇಲ್ಲ ಒಂದು ಕಲರ್ ಯಾವ್ದು ಬೇಕು ಅಂತ ನೀವು ಚೂಸ್ ಮಾಡಬೇಕು. ನಾನು ಚೆಕ್ಸ್ದು ಕೇಳಿದೆ, ಇಲ್ಲ ಮೇಡಮ್ ಇವಾಗ ಅದು ಬರ್ತಾ ಇಲ್ಲ ಅಂತ ಹೇಳಿದ್ರು. ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ಬಂದಿದೆ, ಅದು ಕೂಡ ಕೇಳಿದೆ. ಇಲ್ಲ ಮೇಡಮ್ ಅದೂ ಇಲ್ಲ, ಇಲ್ಲಿ ಏನಿದೆ ಅಷ್ಟು ಮಾತ್ರನೇ ಇದೆ ಅಂತ ಹೇಳಿದ್ರು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ 1,00,000ಕ್ಕಿಂತ ಜಾಸ್ತಿ 1,05,000 ರೂಪಾಯಿದು ಒಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ಒಂದಲ್ಲ 3. ಅದು ನಿಮಗೆ ಯಾವಾಗಲೂ ಸಿಗುತ್ತೆ. ನೀವು ಇಲ್ಲಿ ಈ ಶೋರೂಮಿಗೆ ಹೋದರೆ ಇನ್ ಕೇಸ್ ಮದುವೆಗೆ ತೊಗೋಬೋದು ಅದು. ಯಾಕೆಂದರೆ 1,00,000 ತುಂಬ ಎಕ್ಸ್ಪೆನ್ಸಿವ್ ಆಯ್ತಲ್ಲ. 1,00,000 ಸ್ಯಾರಿ ದುಡ್ಡಿರೋರು ತೊಗೋಬೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ 1,00,000 ತುಂಬ ಎಕ್ಸ್ಪೆನ್ಸಿವ್ ಆಯಿತು. ಇದು 1,05,000 ರೂಪಾಯಿ ಸ್ಯಾರಿ ಅಂತೆ. ಇದನ್ನಂತೂ ನಿಮಗೆ ಹೋದರೆ ಓಪನ್ ಮಾಡಿಬಿಟ್ಟೆಲ್ಲ ತೆಗೆದು ತೋರಿಸಲ್ಲ. ಯಾಕೆಂದರೆ ಅದು ಎಲ್ಲ ಮಡಕೆ ಹೊರಟೋಗ್ಬಿಡುತ್ತಂತೆ. ಸುಮ್ಮನೆ ನೋಡಿ ಅಂತ ತೋರಿಸ್ತಾರೆ. ಇಷ್ಟನ್ನೇ ತೋರಿಸೋದು, ತುಂಬ ಜಾಸ್ತಿ ಏನು ಬಿಚ್ಚಿ ತೋರಿಸಲ್ಲ. ನಾವು 2-3 ಸ್ಯಾರಿ ತೊಗೊಂಡಿದ್ದಕ್ಕೆ ನಮಗೆ ಸ್ವಲ್ಪ ಓಕೆ ಥರ ತೋರಿಸಿದ್ರು. ಫೋಲ್ಡಿಂಗ್ ಹೋಗ್ಬಿಡುತ್ತೆ ಅಂತಾರೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಗೌರ್ಮೆಂಟ್ ಎಲ್ಲಿ ಹೋದ್ರೂ ಇದೇ ಥರನೇ ತಾನೆ. ಪಾಪ ಅಷ್ಟು ತೋರಿಸಿದ್ದೆ ಅವ್ರು ದೊಡ್ಡ ವಿಷಯ. 2 ಸ್ಯಾರಿ ಇತ್ತು, ಇನ್ನೂ 2 ಸ್ಯಾರಿ ಇತ್ತು. ಅದನ್ನು ತೆಗೆದು ತೋರಿಸ್ಲಿಲ್ಲ ಅವರು. ಅದು ಆಲ್ರೆಡಿ ಬುಕ್ ಆಗಿಬಿಡಿದೆ ಮೇಡಮ್, ಅದನ್ನು ಇವಾಗ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನೊಂದು ಗ್ರೀನ್ ಕಲರ್ದೊಂದು ಸ್ಯಾರಿ ಇದೆ ನೋಡಿ, ಇದನ್ನು ತೆಗ್ದುಬಿಟ್ಟು ತೋರಿಸಿದ್ರು. ಅದನ್ನು ನೋಡಬೇಕು ನಾವು ಅಂತ ಕೇಳಿದ್ದಕ್ಕೆ ಸರಿ ಓಕೆ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸಿದ್ರು. ಸೇಮ್ ನಿಮ್ಗೆ ಅದರಲ್ಲೂ ಇದರಲ್ಲೂ ಏನೂ ಡಿಫ್ರೆನ್ಸ್ ಏನೂ ಇರೋಲ್ಲ. ನೀವು ತೊಗೊಂಡ್ರೆ ಅದರಲ್ಲಿ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಹೇಳ್ತಾರೆ. ನಿಮಗೆ ಡ್ಯಾಮೇಜ್ ಆಗಿದ್ದರೆ ನಿಮಗೆ ಹೇಳ್ತಾರೆ, ಲೈಕ್ ಬೇರೆ ತೊಗೊಳ್ಳಿ ಏನಾದರೂ. 90% ಡ್ಯಾಮೇಜ್ ಬರೋಲ್ಲ. ಯಾಕೆಂದರೆ ಶೋರೂಮಿಗೆ ಬರಬೇಕಾದ್ರೆ ಎಲ್ಲ ಚಕ್ಕ ಆಗಿಬಿಟ್ಟೆ ನಿಮಗೆ ಬಂದಿರುತ್ತೆ. ಇನ್ ಕೇಸ್ ಏನೋ ಆಗಿ ಬಂದರೆ ಅದು ಒಂಥರ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಕಮೆಂಟ್ ಮಾಡಿಬಿಡಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ವೀಡಿಯೋ ನೋಡಲಿ ನನ್ನ ಸಬ್ಸ್ಕ್ರೈಬರ್ಸು ಅಂತ ಹೇಳಿಬಿಟ್ಟೇ ಇನ್ನೂ ನಾವು ಸ್ಯಾರೀಸ್ ತೊಗೊಂಡ್ಮೇಲೂ ಒಂದು 5-10 ನಿಮಿಷ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟೊಂದು ಕಲೆಕ್ಷನ್ಸ್ ನಾನು ಓದಾಗಿತ್ತು. ನೀವು ವಿಸಿಟ್ ಮಾಡಿ, ಒಂದು 2-3 ಸತಿ ವಿಸಿಟ್ ಮಾಡಿ. ನಿಮಗೆ ಬೇಕು ಅಂತ ಅಂದರೆ ವಿಸಿಟ್ ಮಾಡಿದ್ರೇ ನಿಮಗೆ ಸಿಗೋದು. ವಿಸಿಟ್ ಮಾಡಲಿಲ್ಲ ಅಂದರೆ ಸಿಗೋಲ್ಲ. ಅವರು ಫೋನೆಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲ, ಆ್ಯಕ್ಚುಲಿ ಲ್ಯಾಂಡ್ಲೈನ್ ಇದೆ. ಅವರೇನು ಅಂತ ಚೆನ್ನಾಗಿ ನಿಮಗೆ ರೆಸ್ಪಾನ್ಸ್ ಮಾಡಲ್ಲ. ಲವ್ ಯು ಆಲ್. ಬಾಯ್ ಬಾಯ್.